ಈ ಕಡೆ ಪೇರು ಅದಾವ 250. ಈ ಸದ್ದ ಸೀಸನ್ ಇದು ನಡೆದ್ ಬಿಟ್ಟಿದೆ. ಇದ್ರ ಜೊತೆಗೆ ಇದಾದ್ಮೇಲೆ ಬಾರೆಹಣ್ಣು ಬಾರೆಹಣ್ಣು ಅದು ಒಂದ್ ಸೀಸನ್. ಅದಾದ್ಮೇಲೆ ನೆಕ್ಸ್ಟ್ ಈಗ ವಸಂತ ಕಾಲದ ಮಾವು ಬರುತ್ತೆ. ಮಾವು ಐತೆ. ಮಾವು ಐತೆ. ಅದು 110 ಇದೆ. 110 ಮಾವು, 110 ಬಾರೆಹಣ್ಣು, 250 ಪೇರಲ, 150 ನಿಂಬೆ, 110 ತೆಂಗು. ಈಗ ನಿಮ್ ಪ್ರಕಾರ ಬರೋದಾದ್ರೆ ಸಮಗ್ರ ಕೃಷಿ ಮಾಡೋದ್ರಿಂದ ಒಂದಲ್ಲ ಒಂದು ಸೀಸನ್ ವೈಸ್ ನಾವ್ ಏನಾದ್ರು ತಗತಾ ಇರ್ತೀವಿ. ಇದರಿಂದ ಇನ್ನೊಂದೇನಪ್ಪ ಅಂದ್ರೆ ವರ್ಷ ಪೂರ್ತಿ ಆದಾಯ ಇರ್ತದೆ ನಮಗೆ. ಈಗ ನೋಡ್ರಿ, ಉದಾಹರಣೆಗೆ ನಾನು ಗೌರ್ಮೆಂಟ್ ಜಾಬ್ ಮಾಡಿದ್ರೆ ಏನಪ್ಪಾ ಅಂತ ತಿಂಗಳಿಗೆ 10,000 15,000 ಕಳಿಸ್ತಿದ್ದೆ ನಾನು ಅನ್ಕೋತೀನಿ. ಬಟ್ ಇದು ಆದ್ರೆ ಏನಾಗತ್ತಂದ್ರೆ ವರ್ಷ ಪೂರ್ತಿ ಆದಾಯ, ಒಳ್ಳೆಯ ಗುಣಮಟ್ಟದ ಆಹಾರ ಉಣ್ತೀವಿ ನಮ್ಮ ಮನೇಲಿ ನಾವೆಲ್ಲಾ ರೀ. ವರ್ಷ ಪೂರ್ತಿ ಯಾವ ಹಣ್ಣು ತರಂಗಿಲ್ಲ, ಯಾವ್ದು ಹೊರಗಡೆ ಇದನ್ನು ಬಳಸಂಗಿಲ್ಲ. ಮತ್ತೆ ಪ್ಯೂರ್ ಆಗಿ ಏನಪ್ಪಾ ಅಂದ್ರೆ ನಾವು ನಮ್ಮಲ್ಲೇ ಕುರಿಗಳು, ಆಕಳು, ಎತ್ತುಗಳು ಇರೋದ್ರಿಂದ ಅದ್ರದೆಲ್ಲಾ ಗೊಬ್ಬರವನ್ನು ಏನದ ಇದಕ್ಕೆಲ್ಲ ಹಾಕೋತೀವಿ. ಇದರಿಂದ ಮಣ್ಣಿನ ಗುಣಮಟ್ಟ ಎಲ್ಲ ಹೆಚ್ಚಾಗಿ ಏನಂತ ಸಾವಯವಾಗಿ ನಾವು ರೀತಿಯಲ್ಲಿ ಬೆಳಿತೀವಿ. ಯಾಕಂದ್ರೆ